ಎರಡನೇ ಸುದ್ದಿ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂಥ ಸುದ್ದಿ. ಅನೇಕ ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಇದು ಮುಗಿಯುವ ಹಂತಕ್ಕೆ ಕಾಣಿಸ್ತಾ ಇಲ್ಲ. 1990ರ ಆ ದಶಕದಲ್ಲಿ ಒಂದೇ ದೇಶವಾಗಿದ್ದಂತಹ ಉಕ್ರೇನ್ ಮತ್ತು ರಷ್ಯಾ ಒಂದೇ ಸೋವಿಯತ್ ಒಕ್ಕೂಟ ಆಗಿತ್ತು. ಅದಾದ ನಂತರ ಪ್ರತ್ಯೇಕವಾದ ನಂತರ ಅವರ ಆಲೋಚನೆ ಅವರಿಗೆ, ಇವರ ಆಲೋಚನೆ ಇವರಿಗಾಗಿದೆ. ಆದರೆ ಉಕ್ರೇನ್ ಮೇಲೆ ಪುಟಿನ್ ಅವರು ಮಾತ್ರ ದಾಳಿಯನ್ನು ಮುಂದುವರಿಸಿದ್ದಾರೆ. ಈ ದಾಳಿಯ ಭಾಗವಾಗಿ ಉಕ್ರೇನ್ನ ರಾಜಧಾನಿ ಕೀವ್ನಲ್ಲಿ ಮತ್ತೊಂದು ದಾಳಿ ಆಗಿದೆ. ವಿಶೇಷ ದಾಳಿ ಅಂತ ಏನು ಹೇಳಿದರೆ ಓರೆಶ್ನಿಕ್ ಮಿಸೈಲನ್ನು ಅವರು ಬಳಕೆ ಮಾಡಿದರು. ಓರೆಶ್ನಿಕ್ ಎನ್ನುವಂಥ ಒಂದು ಮಿಸೈಲನ್ನು ಬಳಕೆ ಮಾಡಿದ್ದಾರೆ. ಈ ಮಿಸೈಲನ್ನು ಹಿಂದೆಯೂ ಕೂಡ ಟ್ರಯಲ್ ಆಗಿ ಬಳಕೆ ಮಾಡಿದ್ರು. ಇದೀಗ ಅದನ್ನು ಪ್ರಯೋಗಾರ್ಥವಾಗಿ ಇದೀಗ ಉಕ್ರೇನ್ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾದರೆ ಏನಿದು ಓರೆಶ್ನಿಕ್ ಮಿಸೈಲ್, ಏನು ಪರಿಣಾಮ ಆಗುತ್ತೆ, ಯಾವ ಕಾರಣಕ್ಕಾಗಿ ಈ ದಾಳಿ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ರಷ್ಯಾ ರಹಸ್ಯ ಅಸ್ತ್ರಕ್ಕೆ ಉಕ್ರೇನ್ ಒಂದು ಕ್ಷಣ ದಂಗಾಗ್ಬಿಟ್ಟಿದೆ. ಏನು ದಂಗಾಯಿತು? ಉಕ್ರೇನ್ ವಿರುದ್ಧ ಅಜೇಯ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಓರೆಶ್ನಿಕ್ ದಾಳಿಯನ್ನು ಮಾಡಿದ್ದಾರೆ. ಅದೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸಿಗೆ ಬರ್ತೀನಿ ನಾನು. ಕೀವ್ ನಗರದ ಮೇಲೆ 50 ಕ್ಷಿಪಣಿ, 700 ಡ್ರೋನ್ಗಳಿಂದ ಎಲ್ಲ ದಾಳಿ ಆಗಿದೆ. 83ಕ್ಕೂ ಅಧಿಕ ಜನ ಎಲ್ಲ ಮೃತಪಟ್ಟಿದ್ದಾರೆ. 4 ಜನರಿಗೆ ಗಾಯ ಆಗಿದೆ. ಶಾಲೆಗಳು, ಮಾರುಕಟ್ಟೆಗಳು, ಸರ್ಕಾರಿ ಕಚೇರಿಗಳೆಲ್ಲ ಧ್ವಂಸ ಆಗಿದ್ದು. ಮಿಸೈಲ್ ಮಳೆ ಅಂತ ಮಾಸ್ಕೋ ಸ್ಪಷ್ಟನೆ ಪಡಿಸಿದೆ. ಅಂದರೆ ಉಕ್ರೇನ್ ಅವರು ದಾಳಿ ಮಾಡಿದ್ದಕ್ಕೆ ನಾವು ಪ್ರತಿಯಾಗಿ ದಾಳಿ ಮಾಡಿದ್ದೀವಿ ಅಂತ ರಷ್ಯಾದವರು ಹೇಳಿರೋದು. ಯಾಕಿದು ಉಕ್ರೇನ್ ಮತ್ತು ರಷ್ಯಾ ನಡುವೆ ಇಂಥದ್ದೊಂದು ಆಗ್ತಾ ಇದೆ ಅಂತ ನೀವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ರಷ್ಯಾ ಮತ್ತು ಉಕ್ರೇನ್ ಹೊಂದಿದ್ದಂತಹ ಸಮಯದಲ್ಲಿ ಕಿವನ್ ರುಸ್ ಎನ್ನುವಂಥ ಒಂದು ಸಾಮ್ರಾಜ್ಯ ಇತ್ತಲ್ಲಿ. ಆ ಕಿವನ್ ರುಸ್ನ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅಂತ ಹೇಳಿದ್ರೆ ಇದೇ ಕಿವ್ ಎನ್ನುವಂಥ ಒಂದು ಪ್ರದೇಶ. ಈ ಕಿವ್ ಎನ್ನುವಂಥ ಒಂದು ಪ್ರದೇಶ ಏನಿದೆ ಇದು ಉಕ್ರೇನ್ನ ರಾಜಧಾನಿ ಆಗಿದೆ. ರಷ್ಯಾ ಮತ್ತು ಉಕ್ರೇನ್, ಬೆಲಾರಸ್ ಈ 3 ದೇಶಗಳ ಮೂಲವೂ ಕೂಡ ಕಿವ್ ಅಂತ ಹೇಳಲಾಗುತ್ತೆ. ಅದನ್ನು ರಷ್ಯನ್ ಅವರು ನಂಬ್ತಾರೆ. ಹೀಗಾಗಿ ರಷ್ಯಾದ ಪುಟಿನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ರಷ್ಯಾ ತನ್ನ ಧಾರ್ಮಿಕ ಸಾಂಸ್ಕೃತಿಕ ಬೇರನ್ನು ಕಿವ್ನಲ್ಲಿ ಉಟ್ಕೊಂಡಿದೆ. ಹೀಗಾಗಿ ನಮಗೆ ಕಿವ್ ಇಂಪಾರ್ಟೆಂಟು, ಆ ಪ್ರದೇಶ ಇಂಪಾರ್ಟೆಂಟು ಅಂತ ಪುಟಿನ್ ಅವರು ಹೇಳೋದು. ಆದರೆ ಸ್ವಲ್ಪ ದಿನಗಳ ನಂತರ ಏನಾಯಿತು ಅಂತ ಹೇಳಿದ್ರೆ 1991-92ರ ಆ ಆಸುಪಾಸಿನಲ್ಲಿ ಉಕ್ರೇನ್ ಸೋವಿಯತ್ ಒಕ್ಕೂಟದ ಭಾಗದಿಂದ ಹೊರಗಡೆ ಹೋಗಿ ಬೇರ್ಪಟ್ಬಿಡ್ತು. ಈ ಪ್ರದೇಶ ಬೇರ್ಪಟ್ಟ ನಂತರ ಅತಿ ದೊಡ್ಡ ಭೌಗೋಳಿಕ ರಾಜಕೀಯ ದುರಂತ ಅಂತ ಇದೇ ಪುಟಿನ್ ಅವರು ಕರೆದ್ರು. ಆ ಪ್ರದೇಶ ನಮ್ಮಲ್ಲೇ ಇರಬೇಕಾಗಿತ್ತು, ಆದರೆ ಸಪ್ರೇಟ್ ಆಗಿ ಹೋಗ್ಬಿಡ್ತು 1991-92ರ ಆಸುಪಾಸಿನಲ್ಲಿ. ಹೀಗಾಗಿ ಒಂದು ದೊಡ್ಡ ದುರಂತ ಇದು ಅಂತ. ಯಾಕೆ ದುರಂತ ಅಂತ ಅವರು ಹೇಳಿದರು ಅಂತ ಹೇಳಿದರೆ ವಿವಾದಕ್ಕೆ ಏನು ಕಾರಣ ಅನ್ನೋದು ಇಲ್ಲೇ ಇದೆ ಟ್ವಿಸ್ಟ್. ವಿವಾದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಷ್ಯಾ ಪುಟಿನ್ ಬಯಸ್ತಾ ಇರೋದೇನು, ಉಕ್ರೇನ್ ನಮ್ಮ ಅಂಡರ್ನಲ್ಲಿ ಇರಬೇಕು ಅಂತ. ಬಟ್ ಉಕ್ರೇನ್ನ ಜೆಲೆನ್ಸ್ಕಿ ಏನು ಹೇಳ್ತಾರೆ, ನಾವು ನ್ಯಾಟೋ ಭಾಗಕ್ಕೆ ಹೋಗ್ತೀವಿ ಅಂತ. ಅಂದರೆ ನಾವು ಅಮೆರಿಕಾದ ಮಿತ್ರತ್ವವನ್ನು ಬಯಸ್ತೀವಿ ಅಂತ. ಇದೇ ವಿವಾದದ ಕಾರಣವಾಗಿಯೇ ಈ ವಿವಾದ ಅಂದರೆ ಅಮೆರಿಕ ಮತ್ತು ರಷ್ಯಾಕ್ಕಾಗಿ ಬರಲ್ಲ. ರಷ್ಯಾದ ಶತ್ರು ದೇಶವಾಗಿರುವಂಥ ಉಕ್ರೇನ್ ಅಮೆರಿಕಾದ ಸ್ನೇಹತ್ವವನ್ನು ಬಯಸ್ತಾ ಇದೆ. ಈ ಟ್ರಯಾಂಗಲ್ ಸ್ಟೋರಿ ಏನಿದೆ 3 ದೇಶಗಳ ನಡುವೆ, ಇದು ಉಕ್ರೇನ್ನ ಮೇಲೆ ದಾಳಿ ಮಾಡುವಂತೆ ಮಾಡ್ತಾ ಇದೆ. ಒಂದು ವೇಳೆ ಈ ದಾಳಿ ದೊಡ್ಡ ಮಟ್ಟದಲ್ಲಿ ಆದರೆ ನಾಳೆ ಇದೇ ಕಿವ್ ಎನ್ನುವಂತಹ ನಗರದ ಮುಖಾಂತರ ಅಮೆರಿಕಾದ ಕ್ಷಿಪಣಿಗಳು, ಅಮೆರಿಕಾದ ಸೈನಿಕರು ರಷ್ಯಾದ ಬಾರ್ಡರ್ಗೆ ಬರಬಹುದು ಎನ್ನುವಂಥ ಆಲೋಚನೆಯೂ ಕೂಡ ಹಾಗೆ ಇದೆ. ಈ ಕಾರಣಕ್ಕಾಗಿ ಕಿವ್ವನ್ನು ಗುರಿ ಮಾಡುವ ಮುಖಾಂತರ ಜೆಲೆನ್ಸ್ಕಿ ಹತ್ಯೆ ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ ಅಧ್ಯಕ್ಷರ ಕಚೇರಿ ಇದೆ, ಜನನಿಬಿಡ ಪ್ರದೇಶ ಇದೆ. ಅಲ್ಲಿ ದಾಳಿ ಮಾಡುವ ಮುಖಾಂತರ ಒಂದು ಆರ್ಥಿಕವಾಗಿಯೂ ಕೂಡ ಪೆಟ್ಟನ್ನು ಕೊಡಬಹುದು ಎನ್ನುವಂಥ ಆಲೋಚನೆ ರಷ್ಯಾಕ್ಕಿದೆ. ಹೀಗಾಗಿ ಆ ನಗರವನ್ನು ಕೇಂದ್ರೀಕರಿಸಿಕೊಂಡು ಇದೀಗ ಅವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇದ್ದು ಪುಟಿನ್ ಬ್ರಹ್ಮಾಸ್ತ್ರ ಓರೆಶ್ನಿಕ್ ಸಾಮರ್ಥ್ಯವೇನು, ಇದನ್ನು ದಾಳಿ ಮಾಡಿರೋದು ಏನಿದ್ರ ಸಾಮರ್ಥ್ಯ. ರಷ್ಯನ್ ಭಾಷೆಯಲ್ಲಿ ಓರೆಶ್ನಿಕ್ ಅಂತ ಹೇಳಿದರೆ ಹ್ಯಾಜಲ್ನಟ್ ಮರ ಅಂತ ಒಂದೇನೋ ಕರೀತಾರೆ ಅದನ್ನು, ಹ್ಯಾಜಲ್ನಟ್ ಮರ ಅಂತ ಕರೀತಾರೆ ಅದನ್ನು. ರಷ್ಯಾದ ಸೇನಾ ಬತ್ತಳಿಕೆಯಲ್ಲಿರುವ ಅತ್ಯಂತ ಸುಧಾರಿತ ಅಪಾಯಕಾರಿ ಅಸ್ತ್ರ ಅಂತ ಹೇಳ್ತಾರೆ. 10 ಪಟ್ಟು ಅಧಿಕ ವೇಗದಲ್ಲಿ ಚಲಿಸುತ್ತಿದ್ದು, ಶಬ್ದಕ್ಕಿಂತ 13,000 ಕಿಲೋಮೀಟರ್ ವೇಗದಲ್ಲಿ ಎಲ್ಲ ಚಲಿಸುವಂತಹ ಸಾಮರ್ಥ್ಯ ಇದೆ. ಇದನ್ನು ಇವರು ಪ್ರಯೋಗ ಮಾಡಿರೋದು. ಈ ಹಿಂದೆ ಅಮೆರಿಕ ಏನು ಮಾಡಿತ್ತು ಅಂತ ಹೇಳಿದ್ರೆ ಜೋ ಬೈಡನ್ ಸರ್ಕಾರ ಇದ್ದಾಗಲೂ ಆಯಿತು, ಇದೀಗ ಟ್ರಂಪ್ ಸರ್ಕಾರ ಇದ್ದಾಗಲೂ ಆಯಿತು, ಅವರ ಸ್ಟ್ಯಾಂಡ್ ಉಕ್ರೇನ್ನ ಪರವಾಗಿದೆ. ಅವತ್ತು 2022ರ ಆ ಸಮಯದಲ್ಲಿ ಯುದ್ಧ ಶುರುವಾದಾಗ ಅವರು ATACMS ಎನ್ನುವಂಥ ಒಂದು ಕ್ಷಿಪಣಿ ಬಳಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಯಾರಿಗೆ? ಉಕ್ರೇನ್ ಅವರಿಗೆ. ನೀವು ಇದನ್ನು ರಷ್ಯಾದಲ್ಲಿ ಬಳಕೆ ಮಾಡ್ಬೋದು, ರಷ್ಯಾದ ವಿರುದ್ಧ ಬಳಕೆ ಮಾಡಬಾರದು ಅಂತ ಹೇಳಿದಾಗ ಅವರು ಅದನ್ನು ಬಳಕೆ ಮಾಡ್ತಾರೆ. ಅದರ ಪ್ರತಿಯಾಗಿ ಓರೆಶ್ನಿಕ್ ಎನ್ನುವಂಥ ಒಂದು ಪ್ರಯೋಗವನ್ನು ಇದೀಗ ಮಾಡಿ ನ್ಯಾಟೋಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. 10 ಪಟ್ಟು ಶಬ್ದಕ್ಕಿಂತೆಲ್ಲ ವೇಗವಾಗಿ ಹೋಗುತ್ತಿದ್ದು, ಅಂದರೆ ಪ್ರತಿ ಸೆಕೆಂಡ್ಗೆ 2.5 3 ಕಿಲೋಮೀಟರ್ ಅಂತ ಹೇಳ್ತಾರೆ. ಅಂದರೆ ಇದರ ಲೆಕ್ಕ ಗಂಟೆಗೆ 11,000 ಕಿಲೋಮೀಟರ್ ಹೋಗುತ್ತೆ. ಈ ಪರಿಪ್ರಮಾಣದಲ್ಲಿ ವೇಗವಾಗಿ ಹೋಗುವಂತಹ ಈ ಓರೆಶ್ನಿಕ್ ಅನ್ನು ತಡೆಯುವಂಥ ಶಕ್ತಿ ಸಾಮರ್ಥ್ಯ ಅಮೆರಿಕಾದ ಶಸ್ತ್ರಾಸ್ತ್ರಗಳಿಗೂ ಕೂಡ ಇಲ್ಲ. ಈ ಕಾರಣಕ್ಕಾಗಿ ಅದನ್ನು ಬಳಕೆ ಮಾಡುವಂಥ ಒಂದು ಪ್ರಯತ್ನ. ಎರಡನೇದು MIRV ಎನ್ನುವಂಥ ಒಂದು ತಂತ್ರಜ್ಞಾನ ಇದೆ ಇದರಲ್ಲಿ.
ಏನಿದು MIRV ತಂತ್ರಜ್ಞಾನ ಅಂತ ಹೇಳಿದ್ರೆ, ಒಂದು ಕ್ಷಿಪಣಿ ಆಕಾಶದಿಂದ ಭೂಮಿಗೆ ಮರಳುವಾಗ 6-8 ಭಾಗಗಳಾಗಿ ವಿವಿಧ ಗುರಿಗಳನ್ನು ಏಕಕಾಲಕ್ಕೆ ತಲುಪಿ ಅಲ್ಲಿ ಸ್ಫೋಟ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಓರೆಶ್ನಿಕ್ಗೆ ಇದೆ. ಇದನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ಪರಮಾಣುವನ್ನು ತೆಗೆದುಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಷ್ಯಾದ ಗುರಿ ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿಗಳು. ನೀವು ರಷ್ಯಾದ ಒಂದು ಪ್ರದೇಶದಿಂದ ಕುಳಿತುಕೊಂಡು ಇದನ್ನು ದಾಳಿ ಮಾಡಿಬಿಟ್ರೆ, ಇದರಿಂದ ದಾಳಿ ಮಾಡಿದ್ರೆ ಯುರೋಪಿಗೆ ಹೋಗಿ ಕೆಲವೇ ಗಂಟೆಗಳಲ್ಲಿ ಅದು ಸ್ಫೋಟ ಆಗುತ್ತೆ. ಇದನ್ನು ತಡೆಯುವಂಥ ಶಕ್ತಿಶಾಲಿ ಯಾರಿಗೂ ಕೂಡ ಇಲ್ಲ. ಹೀಗಾಗಿ ಅದನ್ನು ಬಳಕೆ ಮಾಡೋ ಪ್ರಯತ್ನವನ್ನು ಅವರು ಇದೀಗ ಮಾಡ್ತಾ ಇರೋದು. ಈಗ ನಾವು ಅಮೆರಿಕಾದ ಪೆಟ್ರಿಯಾಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅದು ಈಜಿಪ್ಟ್ ಆಗಿರ್ಬೋದು, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಪೆಟ್ರಿಯಾಟ್ಗಳನ್ನು ಕೊಟ್ಟಿದ್ದಾರೆ, ಅವುಗಳ ಮುಖಾಂತರ ರಕ್ಷಣೆ ಅಂತ. ಸ್ವತಃ ಅಮೆರಿಕಾದ ಪೆಟ್ರಿಯಾಟ್ಗಳಿಗೂ ಕೂಡ ಇದೀಗ ರಷ್ಯಾದ ಓರೆಶ್ನಿಕ್ ಸಾಮರ್ಥ್ಯವನ್ನು ತಡೆ ಹಿಡಿಯಬಲ್ಲಂತಹ ಶಕ್ತಿ ಇಲ್ಲ. ಹೀಗಾಗಿ ಅದನ್ನು ಉಕ್ರೇನ್ ಮೇಲೆ ದಾಳಿ ಮಾಡುವ ಮುಖಾಂತರ, ಪ್ರಯೋಗ ಮಾಡುವ ಮುಖಾಂತರ ಇಬ್ಬರಿಗೆ ಮೆಸೇಜ್ ಕೊಡೋ ಪ್ರಯತ್ನ, ಒಂದು ನ್ಯಾಟೋದ ರಾಷ್ಟ್ರಗಳಿಗೆ, ಒಂದು ಯುರೋಪ್ಗೆ ಮತ್ತು ಅಮೆರಿಕಕ್ಕೂ ಕೂಡ, ಮೂವರಿಗೂ ಕೂಡ ಒಂದು ಮೆಸೇಜ್ ಕೊಟ್ಟು ನಮ್ಮ ಮೇಲೆ ಏನಾದರೂ ಕಾಲಕ್ಕೆ ಎದುರು ಜಗಳಕ್ಕೆ ಬಂದರೆ ನಾವು ಇದನ್ನು ಪ್ರಯೋಗ ಮಾಡ್ತೀವಿ ಅಂತ ರಷ್ಯಾ ಇದೀಗ ಹೇಳೋ ಪ್ರಯತ್ನವನ್ನು ಮಾಡಿದೆ. ಇದು ಓರೆಶ್ನಿಕ್ನ ಶಕ್ತಿ ಸಾಮರ್ಥ್ಯ. ಆದರೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ 4 ವರ್ಷಗಳಲ್ಲಿ ಒಂದು ಅತಿ ದೊಡ್ಡ ವೈಮಾನಿಕ ದಾಳಿ ಅಂತ ಹೇಳ್ತಾರೆ ಇದನ್ನು. ಹೆಂಗೆ 2024 ನವೆಂಬರ್ನಲ್ಲಿ ಉಕ್ರೇನ್ ಮೇಲೆ ಇದನ್ನು ಪ್ರಯೋಗ ಮಾಡಲಾಗಿತ್ತು. 2025 ಜನವರಿಯಲ್ಲಿ ಒಂದು ಎಲ್ವಿವ್ ಎನ್ನುವಂಥ ಒಂದು ಪ್ರದೇಶದ ಮೇಲೆಯೂ ಕೂಡ ದಾಳಿ ಮಾಡುವ ಪ್ರಯತ್ನ ಆಯಿತು. ಎಲ್ವಿವ್ ಎನ್ನುವಂಥ ಒಂದು ಪ್ರದೇಶ 2026 ಮೇ ತಿಂಗಳಲ್ಲಿ ಕ್ಯೂ ಸಮೀಪದ ಬಿಲ್ಲಾ ತೆಕ್ಸ್ವಾರ್ ಎನ್ನುವಂಥ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಿದ. 4 ವರ್ಷಗಳಲ್ಲಿ ಏನೇನಾಗಿತ್ತು ಅನ್ನೋದು ನೋಡಿ. 2022ರಲ್ಲೆಲ್ಲ ಯುದ್ಧ ಶುರುವಾಯಿತು. ಫಸ್ಟ್ ಟೈಮ್ ದೊಡ್ಡ ಮಟ್ಟದ ಈಗ ದಾಳಿಯನ್ನು ಎದುರಿಸಿದ್ದಾರೆ. 10 ಗಂಟೆ ನಿರಂತರ ದಾಳಿ ಮಾಡಿದ್ದಾರೆ. ಈಗ ಅವರು ಒಂದು 90 ಕ್ಷಿಪಣಿಗಳು, 600 ಡ್ರೋನ್ಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ. ಒಂದು ಐತಿಹಾಸಿಕ ಒಂದು ಸಂಗ್ರಹಾಲಯ ಇದೆ, ವಸ್ತು ಸಂಗ್ರಹಾಲಯ ಉಕ್ರೇನ್ನಲ್ಲಿ, ಚರ್ನೋಬಿಲ್ ಅಂತ ಕರೀತಾರೆ. ಅದು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದಕ್ಕೆ ಜೆಲೆನ್ಸ್ಕಿ ಹೇಳಿದ್ದಾರೆ, ಇದು ಚರಿತ್ರೆ ಮತ್ತು ಸತ್ಯದ ಮೇಲೆ ಮಾಡಿರುವಂತಹ ದಾಳಿ. ಇದು ಆ ಪರಿಪ್ರಮಾಣದಲ್ಲಿ ಉಕ್ರೇನ್ಗೆ ಲಾಸ್ ಆಗಿರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಹಿಂದೆ 2024ರಲ್ಲಿ ಓರೆಶ್ನಿಕ್ ಪ್ರಯೋಗ ಮಾಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ದಿಪ್ರೋ ಎನ್ನುವಂಥ ಒಂದು ನಗರದ ಕೈಗಾರಿಕಾ ಸಂಕೀರ್ಣದ ಮೇಲೆ ದಾಳಿ ಮಾಡುವ ಪ್ರಯತ್ನ ಆಯಿತು. ಆ ಕೈಗಾರಿಕಾ ಸಂಕೀರ್ಣದ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಅಮೆರಿಕ ಉಕ್ರೇನ್ಗೆ ಕ್ಷಿಪಣಿಗಳನ್ನು ಕೊಟ್ಟಿತ್ತು. ಇದು 2ನೇ ಬಾರಿಗೆ ಪ್ರಯೋಗ ಮಾಡೋದಕ್ಕೆ ಶುರುವಾಯಿತು. ಡಮ್ಮಿ ಪ್ರಯೋಗ ಮಾಡಿದ್ರು ಮೊದಲ ಹಂತದಲ್ಲಿ 2024ರಲ್ಲಿ. ಕೇವಲ ಡಮ್ಮಿ ಪ್ರಯೋಗಾರ್ಥವಾಗಿ ಡಮ್ಮಿ ಪ್ರಯೋಗ ಮಾಡಿದ್ರು. 2024ರಲ್ಲಿ ಎಚ್ಚರಿಕೆ ಕೊಟ್ಟರು. ಒನ್ಸ್ ಅಗೇನ್ 2026ರಲ್ಲಿ ಇದೀಗ ಇದನ್ನು ಬಳಕೆ ಮಾಡಿ ಸಾವು ನೋವುಗಳು, 4 ಜನ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ಹೀಗಾಗಿ ಕಳೆದ 4 ವರ್ಷಗಳಲ್ಲಿ ಅತ್ಯಂತ ಒಂದು ಭೀಕರ ದಾಳಿಯನ್ನು ಉಕ್ರೇನ್ ಅನುಭವಿಸಿರೋದು. ಮತ್ತೊಂದು ಕಡೆ ರಷ್ಯಾ ವಿರುದ್ಧ ಜೆಲೆನ್ಸ್ಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ದೇಶದ ಮೇಲೆ, ತನ್ನದೇ ದೇಶದ ಮೇಲೆ ದಾಳಿಯಾಗಿದ್ದು, ಹೀಗಾಗಿ ಅವರ ಆಕ್ರೋಶ, ರಷ್ಯಾದ ಈ ಹುಚ್ಚುತನದ ವರ್ತನೆಗೆ ಶಿಕ್ಷೆ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುಟಿನ್ಗೆ ಚೀಮಾರಿ ಹಾಕಬೇಕು ಅಂತ ಕೀವ್ ನಗರದ ವಾಯು ದಾಳಿಯ ಸೈರನ್ಗಳು ಮೊಳಗ್ತಾನೆ ಇವೆ, ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ, ಇಡೀ ಕೀವ್ ನಗರ ದಟ್ಟ ಹೊಗೆಯಿಂದ ಆವೃತವಾಗಿದೆ ಅಂತ ಜೆಲೆನ್ಸ್ಕಿ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಆ ವ್ಯಕ್ತಿ ಈ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಜಗತ್ತು ರಷ್ಯಾವನ್ನು. ರಷ್ಯಾ ಇಡೀ ಜಗತ್ತನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಪುಟಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತ ಜೆಲೆನ್ಸ್ಕಿ ಅವರ ಆಕ್ರೋಶ. ಮೊದಲ ಬಾರಿ ವೆರೆನ್ಸ್ಕಿ ಕ್ಷಿಪಣಿ ಬಳಸಿದಾಗ ಜಾಗತಿಕ ನಾಯಕರು ಅದನ್ನೇನಾದರೂ ಆಕ್ರೋಶವನ್ನು ಹೊರಹಾಕಿ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರೆ ರಷ್ಯಾ ಈ ಪರಿಪ್ರಮಾಣದಲ್ಲಿ ಇವತ್ತು ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳು ಈ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿವೆ. ಹೀಗಾಗಿ ಇದು 3ನೇ ದಾಳಿಗೆ ಕಾರಣ ಆಯಿತು ಅಂತ 2024, 25 ಮತ್ತು 26 ಇದು 3ನೇ ದಾಳಿಗೆ ಕಾರಣ ಆಯಿತು. ನಾವು ಯಾವುದೇ ಕಾರಣಕ್ಕೂ ಶರಣಾಗತಿ ಆಗೋದಿಲ್ಲ. ಹೇಗೆ ಇರಾನ್ ಅಮೆರಿಕಾದ ವಿರುದ್ಧ ತೊಡೆತಟ್ಟಿ ನಿಂತಿದೆಯಲ್ಲ, ನಾವು ಯಾವುದೇ ಕಾರಣಕ್ಕೂ ಶರಣಾಗತಿ ಆಗೋದಿಲ್ಲ, ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಅದೇ ಮಾದರಿಯಲ್ಲಿ ಉಕ್ರೇನ್ನ ಜೆಲೆನ್ಸ್ಕಿ ಕೂಡ ಪುಟಿನ್ ವಿರುದ್ಧ ಒಂದು ಕೆಂಡ ಕಾರಿರುವಂತಹ ವಿಚಾರ ಆಯಿತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಹೈಪರ್ಸಾನಿಕ್ ಕ್ಷಿಪಣಿ ದಾಳಿಗೆ ಅಕ್ಷರಶಃ ಯುರೋಪ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಯಾಕೆ ಖಂಡನೆ? ನಾನು ಅವಾಗಲೇ ಹೇಳಿದೆ, 11-13 ಸಾವಿರ ಕಿಲೋಮೀಟರ್ ಹೋಗುವಂಥ ಶಕ್ತಿ ಇದೆ. ಒಂದು ವೇಳೆ ಯುರೋಪಿನ ದೇಶಗಳನ್ನು ಟಾರ್ಗೆಟ್ ಮಾಡಿ ಪುಟಿನ್ ಅವರು ದಾಳಿ ಮಾಡಬೇಕು ಅಂತ ಹೇಳಿದರೆ ಇದನ್ನು ಬಳಸ್ಬೋದು. ಹೀಗಾಗಿ ಅವರು ಅದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪರಮಾಣು ಸಾಮರ್ಥ್ಯದ ಕ್ಷಿಪಣಿ ಬಳಕೆಗೆ ಯುರೋಪಿಯನ್ ಯೂನಿಯನ್ ಎಲ್ಲ ಖಂಡನೆ ವ್ಯಕ್ತಪಡಿಸಿದೆ. ಕಾಜ್ ಕಲ್ಲಾಸ್ ತೀವ್ರ ಟೀಕೆನೆಲ್ಲ ವ್ಯಕ್ತಪಡಿಸಿದ್ದಾರೆ. ಉಕ್ರೇನನ್ನು ಕೆಂಗಡಿಸುವುದಕ್ಕೆ ಇದು ಪ್ರಯತ್ನ ಅಂತೆಲ್ಲ ಅವ್ರು ಹೇಳಿರೋದು. ಯುರೋಪಿಯನ್ ಒಕ್ಕೂಟ ಕಾಜ್ ಕಲ್ಲಾಸ್ ರಾಜಕೀಯ ಬೆದರಿಕೆ ತಂತ್ರ ಅಂತ ಹೇಳಿದ್ದಾರೆ. ಜರ್ಮನಿ ಇದೊಂದು ಅಪಾಯಕಾರಿ ಬೇಜವಾಬ್ದಾರಿತನದ ನಡೆ ಅಂತ ಹೇಳಿದೆ. ಬ್ರಿಟನ್ ಮತ್ತು ಫ್ರಾನ್ಸ್ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಇದು ಆತಂಕಕ್ಕೆ ಕಾರಣ ಅಂತ ಹೇಳಿದ್ದಾರೆ.
ಒರೆನ್ಸ್ಕಿ ಕ್ಷಿಪಣಿಗಳು ನಾನು ಅವಾಗಲೇ ಹೇಳಿದಾಗೆ ಇದು ದೂರ ಪ್ರಮಾಣದಲ್ಲಿ ಹೋಗಿ ಗುರಿಯನ್ನು ತಲುಪುವಂತಹ ಕಾರಣಕ್ಕಾಗಿ ಕೆಲವೇ ನಿಮಿಷಗಳಲ್ಲಿ ಯುರೋಪಿಯನ್ ದೇಶಗಳು ಕೂಡ ಭಸ್ಮ ಆಗಬಹುದು. ಆ ದಾಳಿಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಮಗೂ ಕೂಡ ಬರಬಹುದು ಎನ್ನುವ ಕಾರಣಕ್ಕಾಗಿ ಇದೀಗ ಯುರೋಪ್ ಈ ಹೈಪರ್ಸಾನಿಕ್ ಕ್ಷಿಪಣಿ ಬಳಕೆಗೆ ರಷ್ಯಾದ ವಿರುದ್ಧ ಕಿಡಿಕಾರಿರೋದು. ಒಂದು ಕಡೆ ಯುರೋಪಿಯನ್ ದೇಶಗಳು ಅಮೆರಿಕ ಉಕ್ರೇನ್ ಪರವಾಗಿ ನಿಂತಿದ್ರೆ, ಇದೇ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡುವ ಮುಖಾಂತರ ಯುರೋಪಿಯನ್ ಯೂನಿಯನ್ಗಳಿಗೆ ಮತ್ತು ಅಮೆರಿಕಕ್ಕೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಇರಾನ್ ಮತ್ತು ಅಮೆರಿಕ ಯುದ್ಧದ ನಂತರ ಒನ್ಸ್ ಅಗೇನ್ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಶುರುವಾಗುತ್ತಾ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಏನಾಗುತ್ತೆ ಕಾದೋಣ.